ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ Supersurya. ಇವತ್ತು ಒಂದು ಸೂಪರ್ ಆಗಿರೋ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಅದು ಏನು ಅಂತ ಅಂದರೆ, ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಯಾವ ಪ್ರಾಡಕ್ಟ್ ಅಂತ, ಬಟ್ ಆದರೂ ಮತ್ತೆ ಹೇಳ್ತಾ ಇದ್ದೀನಿ, ಐಫೋನ್ 11 Pro Max. ಆಪಲ್ ಪ್ರಾಡಕ್ಟ್ ಐಫೋನ್ 11 Pro Max ಫಸ್ಟ್ ಟೈಮ್ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. 512GB. ಈ ಪ್ರಾಡಕ್ಟ್ ಹೇಗಿದೆ ಮತ್ತು ಅದ್ರ ಬಗ್ಗೆ ಫೀಚರ್ಸ್ ಏನೇನಿದೆ ಅನ್ನೋದನ್ನ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ, ಏಕೆಂದರೆ ಎಲ್ಲರಿಗೂ ಗೊತ್ತು ಪ್ರಾಡಕ್ಟಲ್ಲಿ ಏನೇನಿದೆ, ಯಾವ್ಯಾವ ಫೀಚರ್ಸ್ ಇದೆ ಅಂತೆಲ್ಲ. ಸೊ ಡೈರೆಕ್ಟಾಗಿ ನಾವು ಅನ್ಬಾಕ್ಸಿಂಗಿಗೆ ಹೋಗೋಣ. ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡಿಬಿಡೋಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ, ಸೊ ದಟ್ ನಮ್ಮ ಹೊಸ ವೀಡಿಯೋಸ್ದು ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ. ಈ ಪ್ರಾಡಕ್ಟ್ನ ಆಲ್ರೆಡಿ ಸೀಲ್ ಓಪನ್ ಮಾಡಿದ್ದೀನಿ, ಯಾಕೆಂದರೆ ಆಲ್ರೆಡಿ ನೋಡಿದ್ದೀನಿ. ಸೊ ಇದು 512GB ವರ್ಷನ್. ಲೆಟ್ಸ್ ಓಪನ್. ಬಬಲ್ ರ್ಯಾಪ್ ಯಾಕೆ ಕೊಟ್ಟಿದ್ದಾರೆ ಅಂತ ನನಗೆ ಇದು ಗೊತ್ತಾಗಲಿಲ್ಲ. ಇಟ್ಸ್ ಓಕೆ. ಪ್ರಾಡಕ್ಟ್ಸ್ ಎಲ್ಲ ಸೈಡಿಗೆ ಇಟ್ಬಿಟ್ಟು ಅಷ್ಟು ಫೋನ್ ನೋಡೋಣ. ಈ ಒಂದು ಲೋಗೋಗೋಸ್ಕರ ಜನ ಎಷ್ಟೆಲ್ಲ ಖರ್ಚು ಮಾಡ್ತಾರಲ್ವ. ನಾವು ನೋಡುವ. ಇದು ಆನ್ ಆಗೋಷ್ಟರಲ್ಲಿ ಫಿಸಿಕಲಿ ಹೇಗಿದೆ ಅಂತ ನೋಡೋಣ. ಕೆಳಗೆ ಸ್ಪೀಕರ್, ಮೈಕ್ರೋಫೋನ್ ಮತ್ತು ಲೈಟ್ನಿಂಗ್ ಪೋರ್ಟ್ ಇದೆ. ಆಮೇಲೆ ರೈಟ್ ಸೈಡಲ್ಲಿ ಸ್ಕ್ರೀನ್ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಮತ್ತು ಇಲ್ಲಿ ಸಿಮ್ ಟ್ರೇ ಕೂಡ ಇದೆ. ಆಮೇಲೆ ನೆಕ್ಸ್ಟ್ ಮೇಲೆ ಏನೂ ಇಲ್ಲ. ಲೆಫ್ಟ್ ಸೈಡ್ ವಾಲ್ಯೂಮ್ ರಾಕರ್ಸ್ ಮತ್ತು ಒಂದು ಮ್ಯೂಟ್ ಬಟನ್ ಕೂಡ ಇದೆ. ಸೈಲೆಂಟ್ಗೆ ಹಾಕುವಾಗ ಇದು ಒಂದು ಯೂಸ್ ಆಗುತ್ತೆ. ಓಕೆ, ಆನ್ ಆಗಿದೆ ಈಗ ಫೋನ್. ಲೆಟ್ಸ್ ಓಪನ್. ನೀವು ಕೈಯಲ್ಲಿ ಇದನ್ನು ಫೋನ್ನ ಟಚ್ ಮಾಡಿದ ಕೂಡಲೇ ನಿಮಗೆ ಪ್ರೀಮಿಯಂ ಫೀಲ್ ಬರಲಿಲ್ಲ ಅಂದರೆ ಅದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅನ್ನೋದನ್ನ ನೀವು ಅನಲೈಸ್ ಮಾಡ್ಬೋದು. ಓಕೆ, ನೀವು ಈಗ ನೋಡ್ಬೋದು, ಇದು ಗ್ಲಾಸ್ ಇರಬೇಕು ಆ್ಯಕ್ಚುಲಿ, ಬಟ್ ಪ್ಲಾಸ್ಟಿಕ್ ಇದೆ. ಓಕೆ, ಆ್ಯಂಡ್ ದೆನ್ ಕ್ಯಾಮ್ರಾ ಓಪನ್ ಮಾಡಿ ನೋಡಿದಾಗ ಗೊತ್ತಾಯಿತು ದ ರಿಯಲ್ ಥಿಂಗ್. ಇಲ್ಲಿ 3 ಕ್ಯಾಮ್ರಾಸ್ ಇದೆ. ಓಕೆ, ಐಫೋನ್ 11 Pro Maxಲ್ಲಿ 3 ಕ್ಯಾಮ್ರಾಸಲ್ಲಿ 2 ಕ್ಯಾಮ್ರಾಸ್ನ ನಾವು ಕ್ಲೋಸ್ ಮಾಡಿಕೊಂಡು ಈ ಥರ ಆಮೇಲೆ ಫೋಟೋನ ಕ್ಲಿಕ್ ಮಾಡೋಕ್ಕೆ ಹೋದರೆ ಕ್ಲಿಕ್ ಆಗುತ್ತೆ. ಏಕೆ ಅಂತಂದರೆ ಇಲ್ಲಿ ನೋಡಿ, ವೈಡ್ ಆ್ಯಂಗಲ್ ಮತ್ತು ಮಾಮೂಲಿ ಸ್ಟ್ಯಾಂಡರ್ಡ್ ಫೋಟೋ ಮತ್ತು ಟೆಲಿಫೋಟೋ, ಈ 3 ಲೆನ್ಸಲ್ಲಿ ಒಂದೇ ಲೆನ್ಸು ವರ್ಕ್ ಆಗ್ತಿರೋದು. ಬಿಕಾಸ್ 2 ಲೆನ್ಸ್ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ವರ್ಕ್ ಆಗೋದು ಒಂದೇ ಕ್ಯಾಮ್ರಾ. ಓಕೆ, ಆ್ಯಂಡ್ ಕ್ಯಾಮ್ರಾ ಕ್ಲಾರಿಟಿ ಕೂಡ ನೀವು ನೋಡ್ಬೋದು, ಅಷ್ಟೇನು ಚೆನ್ನಾಗಿಲ್ಲ. ಅದರಿಂದ ನನಗೊಂದು ಸ್ವಲ್ಪ ಡೌಟ್ ಬಂತು, ಇದು ಒರಿಜಿನಲ್ ಐಫೋನು ಅಥವಾ ಫಸ್ಟ್ ಕಾಪಿನ ಅಂತ. ಆಮೇಲೆ ತುಂಬ ಸ್ಲೋ ಇದೆ ಫೋನು, ಅದರಿಂದ ಕೂಡ ಗೊತ್ತಾಯಿತು. ಮತ್ತು ಇದು ರೀಸೆಂಟ್ ಆ್ಯಪ್ಸ್ ನೋಡಿ, ತುಂಬ ಲಾರ್ಜ್ ಇದೆ. ಐಫೋನಲ್ಲಿ ಅಷ್ಟೊಂದು ಲಾರ್ಜ್ ಬರೋಲ್ಲ. ಇದು ನೋಡಿ ಎಷ್ಟು ಹ್ಯಾಂಗ್ ಆಗುತ್ತೆ. ಇದರಿಂದ ನನಗೆ ಒಂದು ಐಡಿಯಾ ಬಂದಿದ್ದೇನು ಅಂತಂದರೆ, ಇಟ್ಸ್ ಎ ಫೇಕ್ ಐಫೋನ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಚಾರ್ಜರ್. ಇಷ್ಟು ಚಿಕ್ಕ ಚಾರ್ಜರ್ ಐಫೋನ್ ಅವರು ಕೊಡಲ್ಲ. ಆಮೇಲೆ ನೀವು ಸ್ವಲ್ಪ ಹತ್ತಿರದಿಂದ ನೋಡೋದಾದರೆ ದಿಸ್ ಈಸ್ ದ ಚಾರ್ಜರ್. ಸ್ವಲ್ಪ ಹತ್ತಿರದಿಂದ ನೋಡೋದಾದ್ರೆ ಇದು ಸ್ಕ್ರೀನ್ಶಾಟ್ ತಗೋಬಿಡಿ. ಇದು ಅವರು ಇದರಲ್ಲಿ ಕೊಟ್ಟಿರುವಂಥ ಚಾರ್ಜರ್. ಇಟ್ಸ್ ಎ ಫೇಕ್ ಚಾರ್ಜರ್. ಇದರಿಂದ ಚಾರ್ಜೇ ಆಗಲ್ಲ ಫೋನ್, ಆ ಥರ ಆಗಿದೆ. ಕೇಬಲ್ ಕೂಡ ಅದು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಪ್ರೀಮಿಯಮ್ ಇಲ್ಲ. ಮತ್ತು ನೀವು ಇದರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಹೋಗಿ ನೋಡಿದರೆ ಮಾತ್ರ ಸೇಮ್ ಐಫೋನ್ ಆ್ಯಸ್ ಇಟ್ ಈಸ್ ಇರುತ್ತೆ. ನೀವು ನೋಡ್ಬೋದು, ಇದರಲ್ಲಿ ಮಾಡೆಲ್ ನಂಬರ್, ಸೀರಿಯಲ್ ನಂಬರ್ ಎಲ್ಲ ಎಕ್ಸಾಕ್ಟ್ ಇದೆ. ಮತ್ತು ನೀವು ಇದರಲ್ಲಿ ಚೆಕ್ ಮಾಡಿದರೆ, ಗೂಗಲಲ್ಲಿ ಆ್ಯಪಲ್ ಸ್ಟೋರಲ್ಲಿ ನೀವು ಸೀರಿಯಲ್ ನಂಬರ್ ಹಾಕ್ಬಿಟ್ಟು ಚೆಕ್ ಮಾಡಿದರೆ ಐಫೋನ್ 11 Pro Max ಅಂತಲೇ ತೋರಿಸುತ್ತೆ. ಓಕೆ, ಆಮೇಲೆ ಇಲ್ಲಿ ಇನ್ನೊಂದು ನೋಡ್ಬೋದು,
ವಾರಂಟಿ ಎಕ್ಸ್ಪೈರ್ ಆಗಿದೆ. ಅದರಿಂದ ಕೂಡ ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಎ ಫೇಕ್ ಐಫೋನ್. ಆಮೇಲೆ ಇನ್ನೊಂದು ಫೈಲ್ಸ್ಗೆ ಹೋದರೆ ಇಲ್ಲಿ ಸೇಮ್ ಆ್ಯಂಡ್ರಾಯ್ಡ್ ಫೀಲ್ ಬರುತ್ತೆ ನೋಡಿ. 512 GB ಸೇಮ್ ಆ್ಯಂಡ್ರಾಯ್ಡ್. ಇದನ್ನೆಲ್ಲ ನೀವು ಚೆಕ್ ಮಾಡಿ ತಗೊಳ್ಳಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ತುಂಬ ಕಾಸ್ಟ್ಲಿ ಫೋನ್ ಆಗಿರೋದ್ರಿಂದ ಎಲ್ಲದನ್ನೂ ಕೂಡ ನೀವು ಚೆಕ್ ಮಾಡಿ ತೊಗೊಂಡ್ರೆ ಬೆಸ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಲೆಫ್ಟ್ ಸೈಡ್ ಬಟನ್ನು ಈಸ್ ಆಫ್ ನೋ ಯೂಸ್. ವರ್ಕೇ ಆಗಲ್ಲ ಇದು. ಓನ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ನೀವಿಷ್ಟೇ ವರ್ಕ್ ಆಗೋದು. ಇದು ಫೇಕ್ ಬಟನ್. ಆ್ಯಂಡ್ರಾಯ್ಡ್ ಟಿಪಿಕಲ್ ಆ್ಯಂಡ್ರಾಯ್ಡ್ ಲಾಕ್ ಆ್ಯಂಡ್ ಅನ್ಲಾಕ್ ಸೌಂಡ್. ಸೊ ಈ ಥರ ಫೇಕ್ ಐಫೋನ್ಸಿಂದ ಮೋಸ ಹೋಗ್ಬಿಡಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಓಕೆ, ದಿಸ್ ಈಸ್ ದ ಟ್ವಿಸ್ಟ್. ದಿಸ್ ಈಸ್ ನಾಟ್ ಒರಿಜಿನಲ್ iPhone 11 Pro Max. This is a fake one, first copy. So be aware of these kind of stuffs. Okay, camera work agalla, single camera. This is not a glass, this is plastic, and this button is not working. Camera quality is poor, and in files you can see Android interface. ಅದರಿಂದೆಲ್ಲ ನಿಮಗೆ ಗೊತ್ತಾಗೋದು ಏನು ಅಂತಂದರೆ ಫೇಕ್ ಐಫೋನ್ ಅಂತ ಈಸಾಗುತ್ತೆ. ಮತ್ತು ಲ್ಯಾಗ್ ಆಗುತ್ತೆ, ತುಂಬ ಅಂದರೆ ತುಂಬ ಲ್ಯಾಗ್ ಆಗುತ್ತೆ. ಅದರಿಂದ ಹುಷಾರಾಗಿರಿ. ಮಾರ್ಕೆಟಲ್ಲಿ ಈ ಥರ ಫೇಕ್ ಐಫೋನ್ಸ್ಗಳು ತುಂಬ ಅಂದರೆ ತುಂಬ ಇದ್ದಾವೆ. ಆದ್ದರಿಂದ ಅಥರೈಸ್ಡ್ ಸೆಲ್ಲರ್ಸಿಂದ ನೀವು ಐಫೋನ್ಗಳನ್ನ ಪರ್ಚೇಸ್ ಮಾಡಿದರೆ ತುಂಬ ಒಳ್ಳೆಯದು. ಫೇಕ್ ಐಫೋನ್ಸ್ಗಳನ್ನ ಅವಾಯ್ಡ್ ಮಾಡ್ಬೋದು. ಫಿಸಿಕಲಿ ನಿಮಗೆ ನೋಡೋಕ್ಕೆ ಸೇಮ್ ಐಫೋನ್ ಥರನೇ ಕಾಣಿಸುತ್ತೆ, ಬಟ್ ನೀವು ವರ್ಕ್ ಮಾಡಿದಾಗಲೇ ಗೊತ್ತಾಗೋದು ಅದು ಫೇಕೋ ಅಥವಾ ರಿಯಲ್ಲೋ ಅಂತ. ಅದರಿಂದ ನೀವು ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೂ ಕೂಡ ಅದು ನೋ ಯೂಸ್. ಏಕೆ ಅಂತಂದರೆ ನೀವು ಪ್ರಾಡಕ್ಟ್ ಬಂದಮೇಲೆ ನೀವು ಕ್ಯಾಶ್ ಕೊಟ್ಟಿರ್ತೀರಾ, ಆಮೇಲೆ ನೀವು ಅದನ್ನು ಓಪನ್ ಮಾಡಿ ಆಮೇಲೆ ಆನ್ ಮಾಡ್ತೀರಾ. ಅಲ್ಲಿವರೆಗೂ ನಿಮಗೆ ಗೊತ್ತಾಗಲ್ಲ ಅದು ಫೇಕೋ ಅಥವಾ ಜೆನ್ಯೂನ್ ಪ್ರಾಡಕ್ಟು ಅಂತ. ಸೊ ಅದಕ್ಕೋಸ್ಕರ ಐಫೋನ್ಸ್ಗಳನ್ನ ಬೈ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಬೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಏಕೆ ಅಂತಂದರೆ ಕಷ್ಟಪಟ್ಟು ದುಡ್ಡಿರೋಂಥ ದುಡ್ಡು ಸುಮ್ಮನೆ ವೇಸ್ಟ್ ಆಗ್ತಾಯಿದೆ ಈ ಥರ ಫೇಕ್ ಐಫೋನ್ಸಿಂದ. ಆದ್ದರಿಂದ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ಥರ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಫೇಕ್ ಐಫೋನ್ಸ್ನ ತೊಗೊಂಡಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ, ಮತ್ತು ಅದನ್ನು ಯಾವ ಥರ ಅವರು ಕಂಡುಹಿಡಿದ್ರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಏಕೆಂದರೆ ಬೇರೆಯವ್ರಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಓಕೆ, ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.